ರಾಮ ಮಂದಿರ ಹೋರಾಟ ಅಲ್ಲ ಅದು. ರಾಮ ಮಂದಿರದಲ್ಲಿ ಅಲ್ಲಿ ಬಾಬರಿ ಮಸ್ಜಿದ್ ಧ್ವಂಸ ಮಾಡಿದಾಗ ಏನಿವತ್ತು ಮಾರ್ಗದರ್ಶಕ್ ಮಂಡಲಲ್ಲಿ ಕೂಳ್ತಿದ್ದಾರೆ, LK ಅದ್ವಾನಿ ಅವರು, ಮುರಳಿ ಮನೋಹರ್ ಜೋಶಿ, ಉಮಾ ಭಾರತಿ ಅವರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಆಗಿತ್ತು. ಮತ್ತೆ ಕೆಳಗಡೆ ಯಾವುದೋ ಕೋರ್ಟಲ್ಲಿ ಆ ಕೇಸು ಡಿಸ್ಮಿಸ್ ಆಯಿತು. ತದನಂತರ ಮಾರ್ಗದರ್ಶಕ ಮಂಡಲದಲ್ಲಿದ್ದಂಥ LK ಅದ್ವಾನಿ ಅವರು ರಾಷ್ಟ್ರಪತಿ ಅಭ್ಯರ್ಥಿ ಆಗೋ ಸಂದರ್ಭದಲ್ಲಿ ಆ ಕೇಸ್ ಪುನಃ ಬಂತು. ಅದು ಯಾರು ಬಂದರು ಅಂತ ನೀವೇ ಪತ್ತೆ ಹಚ್ಚಿ ಅದನ್ನು ಪುನಃ ತೆಗೆದು ಈಗಲೂ ಸಹ ಆ ಕ್ರಿಮಿನಲ್ ಕೇಸು ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ. ಕರ್ಸೇವಕ ಅಂತ ಹೇಳಿಬಿಟ್ಟು ಯಾವುದೋ ಅಪರಾಧದ ಕೇಸಲ್ಲಿ ಇರ್ತಕ್ಕಂಥವ್ರನ್ನ ಬಿಟ್ಬಿಡೋಕ್ಕಾಗೋದಿಲ್ಲ. ಈಗ ಯಾಕೆ ಹಿಡಿತಾ ಇದ್ದೀರಿ ಅಂತ ಹೇಳಿದ್ರೆ ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ರು. ಈಗ ಹಿಡ್ದಿರೋ ಕಾರಣ ಈಗಾಗಲೇ ಅವರು ಸುಮಾರು ಒಂದು 10-12 ಕೇಸ್, 13 ಕೇಸು ಕಾನೂನು ಬಾಹಿರವಾದಂಥ ಕೆಲಸಗಳು ಮಾಡಿರ್ತಕ್ಕಂಥವ್ರು. ಇವರು ಧರ್ಮದ ಹೆಸರಲ್ಲಿ ಏನೇನು ಮಾಡಿದ್ದಾರೆ ಅಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಏನು ಹೊಸದಲ್ಲ. ಆದ್ದರಿಂದ ಕ್ರಿಮಿನಲ್ ಕೇಸ್ ಅದು ಸುಪ್ರೀಂ ಕೋರ್ಟಲ್ಲಿ ಇತ್ಯರ್ಥ ಆಗೋವರೆಗೂ ಕಾನೂನು ಕ್ರಮ ತೆಗೆದುಕೊಳ್ಬೇಕು, ಅದರಲ್ಲಿ ಏನೂ ತಪ್ಪಿಲ್ಲ. ಆದ್ದರಿಂದ ಏನು ಭಾರತೀಯ ಜನತಾ ಪಾರ್ಟಿಯವರು ಬೊಬ್ಬೆ ಹೊಡಿತಾ ಇದ್ದಾರೆ, ಈಗಾಗಲೇ ಜನಸಾಮಾನ್ಯರು ಅವ್ರಿಗೆ ಸರಿಯಾದ ತೀರ್ಪನ್ನು ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಅಂಥೇಳಿ ನಮ್ಮ ಶೀರ್ಷಿಕೆಯೂ ಸಹ ಪ್ರಣಾಳಿಕೆಯಲ್ಲಿದೆ. ಆ ಶಾಂತಿಯನ್ನು ಕದಡೋ ಸಂದರ್ಭದಲ್ಲಿ ಕ್ರಮ ತೆಗೆದುಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಕಾನೂನು ಸಮಯ ಸಂದರ್ಭದ ಪ್ರಶ್ನೆ ಅಲ್ಲ. ಅವ್ರಿಗೆ 30 ವರ್ಷ ಬಿಟ್ಟಿರೋದೇ ದೊಡ್ಡ ತಪ್ಪು. ಒಂದು ಅಪರಾಧ ಆದಾಗ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಇದೇ ಉಮಾ ಭಾರತಿ ಅವರು ಹುಬ್ಳಿ ಈದ್ಗಾ ಮೈದಾನದ ವಿಚಾರದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು. ತ್ರಿವರ್ಣ ಧ್ವಜಕ್ಕೆ ಅಪಮಾನ ಮಾಡಿದ್ರು ಅಂತ ಹೇಳಿ. ಆದ್ರಿಂದ ಅಪರಾಧವೇ ಆಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.